2020-21ನೇ ಸಾಲಿನ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್. ಅದರಲ್ಲಿ MCQ ಕ್ವಶನ್ಸ್ ಬರ್ತಾವಲ್ಲ, ಅದರಲ್ಲಿ ನಾವು ಪಾರ್ಟ್ 1 ಏನ್ ಮಾಡಿದ್ವಿ ಅಂದ್ರೆ 1 to 24 ಕ್ವಶನ್ಸ್ ಅನ್ನ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ. ಇದು ಪಾರ್ಟ್ 2. ಅದರಲ್ಲಿ ಏನಾಗ್ತೈತೆ ಅಂದ್ರೆ ಇದು 25th ಕ್ವಶನ್ ಇಂದ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಹಂಗಂದ್ರೆ ಈ ಕ್ವಶನ್ ಏನ್ ಹೇಳ್ತೈತೆ ಅಂದ್ರೆ, ಈ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರ ಕೇಳೋಣ. ಹಂಗಂದ್ರೆ ಕೊಟ್ಟಂತ ದತ್ತಾಂಶದಲ್ಲಿ ಇದು ಮಧ್ಯಾಂಕ ಯಾವ ವರ್ಗಾಂತರದಲ್ಲಿ ಇರ್ತೈತೆ ಎಂಬುದನ್ನು ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಹಂಗಂದ್ರೆ ಮಧ್ಯಾಂಕ ಯಾವ ವರ್ಗಾಂತರದಲ್ಲಿ ಐತೆ ಅಂತ ಹೇಗೆ ಕಂಡುಹಿಡಿಬೇಕಂದ್ರೆ, ನಮಗೆ ಇಲ್ಲಿ ಅವಶ್ಯಕವಾಗಿರೋದೇನಂದ್ರೆ ಇಲ್ಲಿ ಕೊಟ್ಟಿರೋದೇನೋ ಆವೃತ್ತಿ. ನಾವು ಆವೃತ್ತಿಯಿಂದ ನಾವೇನ್ ಬರ್ಬೇಕಂದ್ರೆ ಸಂಚಿತ ಆವೃತ್ತಿಯನ್ನ ಬರ್ಕೋಬೇಕು. ಆವೃತ್ತಿಯಿಂದ ಏನ್ ಬರ್ಕೋಬೇಕು, ಸಂಚಿತ ಆವೃತ್ತಿ. ಯಾವ ರೀತಿ ಬರ್ಕೋಬೇಕು ಹೇಳ್ರಿ? ಸಂಚಿತ ಆವೃತ್ತಿ 5 8 ಎಷ್ಟಪ್ಪ 13 13 12 ಎಷ್ಟು 25 25 15 ಎಷ್ಟಾಗುತ್ತೆ 40 40 20 ಎಷ್ಟಾಗುತ್ತೆ 60. ಈ ರೀತಿಯಾಗಿ ಸಂಚಿತ ಆವೃತ್ತಿಯನ್ನ ಬರ್ಕೋಬೇಕು. ಸಂಚಿತ ಆವೃತ್ತಿಯನ್ನ ಬರ್ಕೊಂಡ ನಂತರ ಈ ಸಂಚಿತ ಆವೃತ್ತಿ ನಾವು ಯಾವ ರೀತಿ ನೋಡ್ಬೇಕಂದ್ರೆ, ಇದು 5 ಇದೆ ಅಲ್ಲಪ್ಪ, ಇದು 5 ಅಲ್ಲ, ಇದು 0 to 5 ಅಂತ ನಾವೇನ್ ಮಾಡ್ಬೇಕು ತಿಳ್ಕೊಬೇಕು. ಈಗ ಇದು 13 ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕು 5 5ರಿಂದ 13. ಇದು 25 ಐತಲ್ಲ, ಇದು 13ರಿಂದ 25. ಈ ರೀತಿ ನಾವು ತಿಳ್ಕೊಬೇಕು. 13ರಿಂದ 25. ಇದು 40 ಐತಲ್ಲ, ಇದು 25ರಿಂದ 40. ಇದು 60 ಐತಲ್ಲ, ಇದು 40ರಿಂದ 60. ಈ ರೀತಿಯಾಗಿ ನಾವು ಸಂಚಿತ ಆವೃತ್ತಿನ ನಾವು ತಿಳ್ಕೊಬೇಕಾಗ್ತೈತಿ ಇಲ್ಲಿ. ಈಗ ಈ ರೀತಿಯಾಗಿ ಸಂಚಿತ ಆವೃತ್ತಿನ ತಿಳ್ಕೊಂಡ ನಂತರ ಮಧ್ಯಾಂಕ ಇದ್ರೊಳಗೆ ಬರ್ತೈತಿ. ಮಧ್ಯಾಂಕ ನಮ್ಗೆ ಬೇಕಂದ್ರೆ ಸಮೇಶನ್ ಆಫ್ ಎಫ್ ಅನ್ನ ಕಂಡುಹಿಡಿಬೇಕು ನಾವು. ಹಂಗಂದ್ರೆ ಸಮೇಶನ್ ಆಫ್ ಎಫ್ ಅಂದ್ರೆ ಇದು ಎಫ್ ಇದೆ. ಎಫ್ ಅನ್ನ ಅಷ್ಟು ಸಮ್ ಮಾಡ್ರಿ, ಎಷ್ಟಾಗುತ್ತೆ ಹೇಳ್ರಿ? 60 ಆಗುತ್ತೆ. ಹಂಗಂದ್ರೆ ಅದ್ರ ಮಧ್ಯಾಂಕ ಅಂದ್ರೆ ಅದಕ್ಕೆ ಡಿವೈಡ್ ಬೈ 2 ಮಾಡ್ರಿ, ಎಷ್ಟಾಗುತ್ತೆ 2 1 2 30. ಹಂಗಂದ್ರೆ 30 ಬರ್ತೈತಿ. ಹಂಗಂದ್ರೆ 30 ಎದ್ರೊಳಗೆ ಬರ್ತೈತಿ ನೋಡ್ಬೇಕು. ಈಗ ಆವೃತ್ತಿ ಒಳಗೆ 30 ಎದ್ರೊಳಗೆ ಬರ್ತೈತಿ ಹೇಳ್ರಿ? ಇದು 0 to 5, ಇದು 5 to 13, ಇದು 13 to 15, ಸಾರಿ 13 to 25, ಇದು 25 to ಇದು 40. ಹಂಗಂದ್ರೆ 25 to 40 ಒಳಗೆ ಏನಾಗುತ್ತೆ 30 ಬರ್ತೈತಿ. ಹಂಗಂದ್ರೆ 25ರಿಂದ 40 30 ಬರ್ತೈತಿ. ಹಂಗಂದ್ರೆ ಇದ್ರ ವರ್ಗಾಂತರ ಯಾವುದು? 30ರಿಂದ 40. ಹಂಗಂದ್ರೆ ಇದು ಆಪ್ಷನ್ ಏರೊಳಗೆ ಐತಲ್ರಿ? ಸಿ ಆಪ್ಷನ್ ಇದೆ. ಅಂದ್ರೆ 30ರಿಂದ 40 ಏನಾಗ್ತೈತಿ ನಮ್ಗೆ ಏನಿರ್ತೈತಿ ಮಧ್ಯಾಂಕ ಸಿಗುತ್ತಂತ ನಾವೇನ್ ಮಾಡ್ಬೇಕು, ಈ ರೀತಿಯಾಗಿ ಮಧ್ಯಾಂಕವನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ 26th ಕ್ವಶನ್ ನೋಡ್ರಿ, ಏನೈತಂದ್ರೆ ತ್ರಿಭುಜ ಎಬಿಸಿಯಲ್ಲಿ ನೋಡ್ರಿ, ತ್ರಿಭುಜ ಎಬಿಸಿಯಲ್ಲಿ AB by AC ಅಂಡ್ BD by CD. ಹಂಗಂದ್ರೆ ಇದು ಯಾವ್ಯಾವ ತ್ರಿಭುಜ ತಗೊಂಡಂದ್ರೆ ಅವನು ತ್ರಿಭುಜ ADB ಅಂಡ್ ತ್ರಿಭುಜ ADC. ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಏನಾದವು ಸಮಾನುಪಾತದಲ್ಲದವು. ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಏನಾದ್ರೂ ಸಮಾನುಪಾತದಲ್ಲಿದ್ದರೆ ಅವುಗಳ ಕೋನಗಳು ಸಮ ಇರ್ತವು. ಅಂದ್ರೆ ಅನುರೂಪ ಕೋನಗಳು ಏನಿರ್ತಾವು ಸಮ ಇರ್ತವು. ಯಾವ ರೀತಿ ನೋಡ್ರಿ, ಈಗ ತ್ರಿಭುಜ ADB ಒಳಗ ಮತ್ತೆ ತ್ರಿಭುಜ ADC ಕಂಪ್ಯಾರಿಸನ್ ಮಾಡಿದ್ರೆ ಇದು 90 ಐತಿ. ಹಂಗಂದ್ರೆ ಇದು ಏನಾಗತ್ತಪ್ಪ 90. ಹಂಗಂದ್ರೆ ಇದು B ಐತಲ್ಲ, ಇದು 70 ಅಂದ ನಾವು ಸ್ವಲ್ಪ ಇದು 70. ಮತ್ತೆ ಇದೊಂದ್ ಏನೈತಿ 50 ಐತಿ. ಹಂಗಂದ್ರೆ ಈಗ ಇದಕ್ 70 ಅಂದ್ರೆ ಇದ್ರೊಳಗೆ ಇದು ಏನಾಗುತ್ತೆ 70 ಆಗುತ್ತೆ. ಇದ್ರೊಳಗೆ ಇದು 50 ಅಂದ್ರೆ ಇದು ಏನಾಗುತ್ತೆ 50 ಆಗುತ್ತೆ. ಅಂದ್ರೆ ಅನುರೂಪ ಕೋನಗಳು ಏನಾಗಬೇಕು ಸಮ ಆಗ್ಬೇಕಲ್ಲ. ಈಗ C ಗೆ ಅನುರೂಪ ಯಾವುದು ಇದ್ರೊಳಗೆ A, ಇದ್ರೊಳಗೆ A ಗೆ ಅನುರೂಪ ಯಾವುದು ಇದ್ರೊಳಗೆ B. ಅರ್ಥ ಆಗುತ್ತಲ್ಲ? D ಗೆ D ಏನಾಗುತ್ತೆ ಅನುರೂಪ ಆಗುತ್ತೆ. ನಮ್ಗೇನ್ ಕೇಳೋಣ ನೋಡ್ರಿ, ಅವ BAD ಕೇಳೋಣ. BAD ಹಂಗಂದ್ರೆ ಎಷ್ಟಾಗುತ್ತೆ? BAD 50 ಆಗುತ್ತೆ. ಅರ್ಥ ಆಗುತ್ತಲ್ಲ? ಇದು 50 ಆದ್ರೆ ಇದು 50, ಇದು 70 ಆದ್ರೆ ಇದು 70. ಹಂಗಂದ್ರೆ 50 ಆಪ್ಷನ್ ಐತೆ ನೋಡ್ರಿ, ಆಪ್ಷನ್ ಡಿ. ಈಸಿ ಕ್ವಶನ್ಸ್ ಇದಾವಲ್ಲ. ನೆಕ್ಸ್ಟ್ 27ನೇ ಕ್ವಶನ್ ನೋಡ್ರಿ, ಏನೈತಿ? ತ್ರಿಭುಜ ABC ಸಮರೂಪ ತ್ರಿಭುಜ DEF. ತ್ರಿಭುಜ ABC ಸಮರೂಪ ತ್ರಿಭುಜ DEF. ನೋಡ್ರಿ, ಯಾವ್ದಾದ್ರು ಎರಡು ತ್ರಿಭುಜಗಳು ಸಮರೂಪ ಆದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವು, ಅಂದ್ರೆ ಒಂದೇ ಅನುಪಾತದಲ್ಲಿ ಇರ್ತವು. ನೆಕ್ಸ್ಟ್ ಕೋನ ABC ಕೋನ DEF 60. ಕೋನ ABC ನು 60, ಕೋನ DEF ಏನಿದು 60. ಅದಾಗ AC ಕೇಳ. ನಾವು ಯಾವ ರೀತಿ ಕೇಳ ನೋಡ್ರಿ, ಒಂದಕ್ಕೆ ನಮ್ಗೆ ಗೊತ್ತಿದೆ ಎರಡು ತ್ರಿಭುಜಗಳೇನು ಸಮರೂಪ ಆದ್ರೆ ಅವುಗಳ ಅನುರೂಪ ಬಾಹುಗಳು ಏನಿರ್ತಾವ ಸಮಾನುಪಾತದಲ್ಲಿ ಇರ್ತಾವ. ಲೈಕ್ ನೋಡ್ರಿ, ಇದು 3 ಇದ್ದು ಎಷ್ಟಾಗೈತಿ 6 ಆಗೈತಿ, ಅಂದ್ರೆ ಡಬಲ್ ಆಗೈತಿ. ಅದೇ ರೀತಿ ಇದು 2.4 ಇದ್ರೆ ಅದ್ರ ಡಬಲ್ ಎಷ್ಟಾಗುತ್ತೆ 4.8. ಈಗ ನಾವೇನ್ ಮಾಡ್ಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದ್ರ ಇದು 1.3 ಐತೆ ಅಂದ್ರೆ ಇದು ಎಷ್ಟಿದು 2.6 ಅಂತ ನಾವು ಡೈರೆಕ್ಟ್ ಈಸಿಯಾಗಿ ಏನ್ ಮಾಡ್ಬೋದು ಹೇಳ್ಬೋದು. ಹಂಗಂದ್ರೆ ಆಪ್ಷನ್ ಯಾವುದು ಬಿ 2.6 ಸೆಂಟಿಮೀಟರ್. ನೆಕ್ಸ್ಟ್ 27ನೇ ಕ್ವಶನ್ ಆಯ್ತು. ಮತ್ತೆ 28ನೇ ಕ್ವಶನ್ ನೋಡ್ರಿ, ಏನಿದೆ? ತ್ರಿಭುಜ ಎಬಿಸಿಯಲ್ಲಿ DE ಸಮಾಂತರ BC. ಹಂಗಂದ್ರೆ ಇದು DE ಸಮಾಂತರ ಏನಾಗೈತಿ BC ಆಗೈತಿ. ಮತ್ತೆ AB by AD ಎಷ್ಟಿದೆಪ್ಪ 5/3 ಇದೆ. AB
AB ಅನುಪಾತ AD ಅಂತ ಕರಿಬಹುದು, ಅಥವಾ AB by AD ಎಷ್ಟಿದೆ 5/3 ಇದೆ. ನಮ್ಗೆ ಏನ್ ಕೇಳಿದ್ರೆ ತ್ರಿಭುಜ ABC ವಿಸ್ತೀರ್ಣ, ತ್ರಿಭುಜ ADE ವಿಸ್ತೀರ್ಣ, ವಿಸ್ತೀರ್ಣಗಳ ಅನುಪಾತ ಕೇಳೋಣ. ಹಾಗಂದ್ರೆ ವಿಸ್ತೀರ್ಣಗಳ ಅನುಪಾತ ಮತ್ತು ಬಾಹುಗಳ ಅನುಪಾತ, ಅನುರೂಪ ಬಾಹುಗಳ ಅನುಪಾತಕ್ಕೆ ಒಂದು ಸಂಬಂಧ ಇದೆ ಅಥವಾ ಒಂದು ಪ್ರಮೇಯ ಇದೆ. ಏನಂದ್ರೆ ತ್ರಿಭುಜ ABC ನ ವಿಸ್ತೀರ್ಣ, ತ್ರಿಭುಜ ADE ನ ವಿಸ್ತೀರ್ಣ, ಇವುಗಳ ವಿಸ್ತೀರ್ಣಗಳ ಅನುಪಾತ ಏನು ಇದಕ್ಕೆ ಸಮ ಇರ್ತೈತೆ ಅಂದ್ರೆ ಅನುರೂಪ ಬಾಹುಗಳ ಅನುಪಾತದ ವರ್ಗಕ್ಕೆ. ಹಂಗಂದ್ರೆ AB by AD, AB ಸ್ಕ್ವೇರ್ by AD ಸ್ಕ್ವೇರ್, ಅನುರೂಪ ಬಾಹುಗಳ ವರ್ಗದ ಅನುಪಾತಕ್ಕೆ ಏನಿರ್ತೈತಿ ಸಮ ಇರ್ತೈತಿ. ಹಂಗಂದ್ರೆ AB ಸ್ಕ್ವೇರ್ ನ ಮಾಡ್ಬೇಕು, AD ಸ್ಕ್ವೇರ್ ನ ಮಾಡ್ಬೇಕು. AB ಎಷ್ಟಿದೆಪ್ಪ 5 ಇದೆಲ್ಲ, ಹಂಗಂದ್ರೆ 5 ಸ್ಕ್ವೇರ್ ಡಿವೈಡ್ ಬೈ AD ಎಷ್ಟಿದೆ ಹೇಳ್ರಿ 3 ಇದೆ, 3 ಸ್ಕ್ವೇರ್. ಹಂಗಂದ್ರೆ 5 ಐದ್ಲಿ ಎಷ್ಟಾಗುತ್ತೆ 25, 3 ಮೂರ್ಲಿ ಎಷ್ಟಾಗುತ್ತೆ 9 ಆಗುತ್ತೆ. 25/9 ಅಥವಾ 25:9. ಇದು ಪ್ರಮೇಯ ಐತಪ್ಪ ಒಂದಿನ ತ್ರಿಭುಜ ಚಾಪ್ಟರ್ ನಲ್ಲಿ, ಅದ್ರೊಳಗೆ ಐತಿ. ವಿಸ್ತೀರ್ಣಗಳ ಅನುಪಾತವು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ ಅಂತ ಒಂದು ಪ್ರಮೇಯ ಐತಿ. ಅದನ್ನ ಯೂಸ್ ಮಾಡೋಕಿಲ್ಲ. ಈಗ 25/9 ಐತೆ ನೋಡ್ರಿ, ಆಪ್ಷನ್ ಏನದು ಡಿ ಐತಲ್ಲ. ಈಗ 29ನೇ ಕ್ವಶನ್ ನೋಡ್ರಿ, ಏನಿದೆ 29ನೇ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ABC 90 ನೋಡ್ರಿ, ಎಲ್ಲಿದೆಪ್ಪ ABC ಇದೆ 90 ಇದೆ. ಮತ್ತೆ BD ಲಂಬ AC ಏನ್ ಹೇಳ್ಬೋದು, ಇದು BD ಲಂಬವಾಗಿದೆ ಇದಕ್ಕೆ AC ಗೆ. ಅದೇ ರೀತಿ AB 6 ಸೆಂಟಿಮೀಟರ್, ಮತ್ತೆ BC 8 ಸೆಂಟಿಮೀಟರ್, CA 10 ಸೆಂಟಿಮೀಟರ್. ಇಲ್ಲಿದೆಲ್ಲ CA ಟೋಟಲ್ ಏನಿದು 10 ಸೆಂಟಿಮೀಟರ್ ಇದ್ದಾಗ AD ಕೇಳ ನಾವು ಯಾವ್ದಪ್ಪ ಅದು AD ಇಲ್ಲಿದೆ. ಇದು AD, ಇದನ್ನ ಕಂಡು ಹಿಡಿಬೇಕು ನಾವು AD ನ. ಹಂಗಂದ್ರೆ AD ಯಾವ ತ್ರಿಭುಜದಾಗ ಬರ್ತೈತೆ ನೋಡ್ರಿ. ಆಲ್ಮೋಸ್ಟ್ ಇದೊಂದು ಲಂಬಕೋನ ತ್ರಿಭುಜ ಯಾವ್ದಂದ್ರೆ ಅದು ತ್ರಿಭುಜ ADB ಒಳಗೆ ಬರ್ತೈತಿ. ಚೆಕ್ ಮಾಡ್ರಿ, AD ಒಳಗೆ ಬರ್ತೈತಿ ತ್ರಿಭುಜ ADB. ಮತ್ತೆ ನಮಗೆ ಕೊಟ್ಟಂತದ್ದು ಎಲ್ಲಾ ಭಾಗಗಳು ಕೊಟ್ಟದ್ದು ಯಾವ್ದು ತ್ರಿಭುಜ ABC ಕೊಟ್ಟ ನಾವು. ತ್ರಿಭುಜ ABC ಒಳಗೆ ಎಲ್ಲಾ ಭಾಗಗಳದು, ಮತ್ತೆ ತ್ರಿಭುಜ ADB ಒಳಗ ಕೆಲವೊಂದಿಷ್ಟು ಭಾಗಗಳು, ಅಂದ್ರೆ ಇದು ಅಷ್ಟೇ ಐತಿ, AB ಅಷ್ಟೇ ಐತಿ. ಈಗ ನಾವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಪೈಥಾಗೋರಸ್ ಪ್ರಮೇಯದಲ್ಲಿ ನೀವು ನೋಡಿದಾಗ ಇದೇ ರೀತಿ ಡಯಾಗ್ರಾಮ್ ಇರ್ತೈತಿ. ಅವಾಗ ಈ ತ್ರಿಭುಜ ಮತ್ತ ಯಾವ್ದು ಸಣ್ಣ ತ್ರಿಭುಜ ಐತಲ್ಲ ADB, ಇದು ಎದಕ್ ಸಮರೂಪ ಇರ್ತೈತಿ ಹೇಳ್ರಿ, ಎದಕ್ ಸಮರೂಪ ಇರ್ತೈತಿ ಹೇಳ್ರಿ ABC. ನಾ ಡೈರೆಕ್ಟ್ ಮಾಡತ್ತೀನಿ ಯಾಕಂದ್ರೆ MCQ ಕ್ವಶನ್ಸ್ ಅಲ್ಲ. ಈಗ ಅದಕ್ಕೆ ನಾ ಡೈರೆಕ್ಟ್ ಹೇಳತ್ತೀನಿ. ಆ ಪ್ರಮೇಯದೊಳಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತದೆ. ಈ ADB ಸಮರೂಪ ಇರ್ತೈತಿ ಯಾರಿಗೆ ಹೇಳ್ರಿ ABC. ಹಂಗಂದ್ರೆ ಸಮರೂಪ ಇತ್ತು ಅಂದ್ರ ಅವುಗಳ ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಇದ್ದೇ ಇರ್ತಾವನಿಲ್ರು. ಅದಕ್ಕೆ ಈಗ ನಮ್ಗೇನ್ ಬೇಕು ಹೇಳ್ರಿ, ಕೊಟ್ಟಂತದ್ದೇನು ಅವುಗಳನ್ನ ಬರ್ಕೊಂಡು ನಾವು. ಹಂಗಂದ್ರೆ ಈಗ ಇದು ತ್ರಿಭುಜಗಳನ್ನ ಏನ್ ಮಾಡ್ತೇನೆ ಅಂದ್ರೆ ಸರಿಯಾಗಿ ಬರ್ಕೊಂತೀನಿ. ಯಾವ್ಯಾವ ರೀತಿ ಬರ್ಕೊಂಡು ಹೇಳ್ರಿ, ಇದು 90 ಐತಲ್ಲ ಇದು. ಇದು A, ಇದು ADB, ಅದೇ ರೀತಿ ADB. ಅದೇ ರೀತಿ ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ ಹೇಳ್ರಿ ABC. ಹಂಗಂದ್ರೆ ನಮ್ಗೆ ಏನೇನ್ ಕೊಟ್ಟ ನೋಡ್ರಿಪ್ಪ ನಮಗ ಇದ್ರೊಳಗ ಇದು 10 ಅಂತ, ಇದು 6, ಇದು 8. ಹಂಗಂದ್ರೆ ಇದ್ರೊಳಗೆ ಏನೇನ್ ಕೊಟ್ಟ ನೋಡ್ರಿ ABD ಅಥವಾ ADB ಅಲ್ಲ. ಸರಿ ADB ಒಳಗೆ ಏನ್ ಕೊಟ್ಟ ನೋಡ್ರಿ ನಮ್ಗ AB 6 ಐತಿ, ಇದನ್ ಕೊಟ್ಟಾನ. ನಮಗ್ ಕೇಳಿದ್ದೇನು AD ಕೇಳಾನ. ಹಂಗಂದ್ರೆ ಇದು ಕ್ವಶನ್ ಮಾರ್ಕ್ ಐತಿ. ಹಂಗಂದ್ರೆ ಈ ರೀತಿ ಅನುಪಾತ ಬರುವಂಗ ನಾವು ನೋಡ್ಕೋಬೇಕು. ಯಾವ ರೀತಿ ಹೇಳ್ರಿ, ಯಾವ ರೀತಿ ಹೇಳ್ಬೇಕು ಹೇಳ್ರಿ ನಮ್ಗ. ಈಗ ಇದು A ಕಾಮನ್ ಐತಲ್ಲ, ಇದು 90. ಹಂಗಂದ್ರೆ ಇವುಗಳ ಅನುರೂಪ ಭಾವಗಳನ್ನ ಬರ್ಕೋಬೇಕು. ಯಾವ ರೀತಿ ಬರ್ಕೋಬೇಕು ಹೇಳ್ರಿ, AB by AC, ಅದೇ ರೀತಿ AD by AB ನೋಡ್ರಿ, AB AC ಅಂಡ್ AD AB. ಹಂಗಂದ್ರೆ ಏನೇನ್ ಗೊತ್ತದ ಬರ್ಕೋರಪ್ಪ. ನಮ್ಗೆ ಏನ್ ಬೇಕು AD ಬೇಕಲ್ಲ, ಇದು AD ಬೇಕು. ಹಂಗಂದ್ರೆ AD is equal to ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. AD is equal to AB into AB ಏನಾಗುತ್ತೆ AB ಸ್ಕ್ವೇರ್ by AC. ಇದು AB ಇಲ್ಲಿ ಮಲ್ಟಿಪ್ಲೈ ಆಗಿ AB ಸ್ಕ್ವೇರ್ ಬೈ ಇಲ್ಲಿ ಕೆಳಗೆ ಏನ್ ಉಳಿತೈತಿ AC ಉಳಿತೈತಿ. ವ್ಯಾಲ್ಯೂಸ್ ಹಾಕ್ರಿವನ್ನ. AD is equal to AB ಎಷ್ಟೈತೆ ನೋಡ್ರಪ್ಪ, AB 6 into 6 ಎಷ್ಟಾಗುತ್ತೆ 36. AC ಎಷ್ಟಿದೆ ನೋಡ್ರಪ್ಪ, AC 10 ಇದೆ. ಹಂಗಂದ್ರೆ 36/10 ಎಷ್ಟಾಗುತ್ತೆ ನೋಡ್ರಿ 3.6 ಆಗುತ್ತಪ್ಪ. ಎಷ್ಟಾಗುತ್ತೆ 3.6. 3.6 ಆಪ್ಷನ್ ಐತೆ ನೋಡ್ರಿ. ಸ್ವಲ್ಪ ವೇಟ್ ಮಾಡ್ರಿ, ಪ್ರಾಬ್ಲಮ್ ಆಗೈತಿ. 3.6 ಇಲ್ಲಿದ್ನಲ್ಲ ನಾನು 36/10 ಬಂದಿತ್ತು. 3.6 ಐತೆ ನೋಡ್ರಿ ಆಪ್ಷನ್.
ಆಪ್ಷನ್ ಏನೈತಿ ಬಿ. ಅರ್ಥ ಆಗೈತಲ್ಲಪ್ಪ ಇದು ನಿಮ್ಗೆ? ಈ ರೀತಿಯಾಗಿ ನಾವು ಅವುಗಳ ಕೋನ 90 ಮತ್ತೆ ಸಾಮಾನ್ಯ ಕೋನ ಎ ಮತ್ತೆ ಎ ಈ ರೀತಿ ಬರುವಾಗ ನಾವು ತ್ರಿಭುಜಗಳನ್ನು ಬರ್ಕೊಂಡು ಅನುರೂಪಗಳ ಅನುಪಾತದಲ್ಲಿ ಬರ್ಕೊಂಡು ನಾವು ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಇಡಿ ಅನ್ನು ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ಈಗ 29ನೇ ಕ್ವಶನ್ ಆಯ್ತು. ಈಗ ಏನ್ ಮಾಡೋಣ, 30ನೇ ಕ್ವಶನ್ ಅನ್ನು ನೋಡೋಣ. ಏನಿದೆಪ್ಪ 30ನೇ ಕ್ವಶನ್? ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ. ಹಂಗಂದ್ರೆ ಲಂಬಕೋನ ತ್ರಿಭುಜ ಇರಬಾರ್ದಂದ್ರೆ ಅದೇನ್ ಇರಬಾರ್ದಂದ್ರೆ ಪೈಥಾಗೋರಿಯನ್ ತ್ರಿವಳಿಗಳು ಇರಬಾರ್ದು. ಅಂದ್ರೆ ಯಾವ್ದಾದ್ರು ಎರಡು ಏನ್ ಮಾಡೋದು, ಚಿಕ್ಕ ಸಂಖ್ಯೆಗಳನ್ನ ತೆಗೆದುಕೊಂಡು ಅವ್ನ ವರ್ಗಗಳನ್ನ ಮಾಡಿ ಕೂಡಿಸಿದಾಗ ದೊಡ್ಡ ಸಂಖ್ಯೆ ಏನಾಗ್ಬಾರ್ದು, ಸಿಗಬಾರ್ದು ನಮ್ಗೆ. ದೊಡ್ಡ ಸಂಖ್ಯೆ ವರ್ಗ ನಮ್ಗೆ ಸಿಗಬಾರ್ದು. ಈಗ ನೋಡ್ರಿ 12 12 ಎಷ್ಟು 144, 5 5 25, 144 25 ಎಷ್ಟಾಗುತ್ತೆ 169. ಅದ್ರ ವರ್ಗಮೂಲ ಎಷ್ಟು 13. ಹಂಗಾದ್ರೆ ಇದು ಪೈಥಾಗೋರಸ್ ತ್ರಿಭುಜ, ಇದು ಲಂಬಕೋನ ತ್ರಿಭುಜ, ಇದು ಪೈಥಾಗೋರನ್ ತ್ರಿವಳಿಗಳು ಇವು. ಮತ್ತ ಇದನ್ನ ಚೆಕ್ ಮಾಡ್ರಿ, ಇದು ಎಷ್ಟಾಗುತ್ತೆ 15 15 225, 225 ಪ್ಲಸ್ 64, 225 ಪ್ಲಸ್ 64 ಎಷ್ಟಾಗುತ್ತೆ 5 4 9 6 2 8 2 289. ಅದ್ರ ವರ್ಗಮೂಲ ಎಷ್ಟು 17. ಹಂಗಂದ್ರೆ ಇದು ಏನಾಗುತ್ತೆ ಲಂಬಕೋನ ತ್ರಿಭುಜ ಅಥವಾ ಪೈಥಾಗೋರಸ್ ತ್ರಿವಳಿಗಳು. ಮತ್ತೆ ಇದನ್ನ ಡಿ ಚೆಕ್ ಮಾಡ್ರಿ, 25 25 625 ಅಲ್ಲ, ಇದನ್ ಬಿಡ್ರಿ. ಇದು 576 ಇದೆ. 24 24 576 7 7 49. ಒಂದ್ ಸಮ್ ಮಾಡ್ರಿ, 576 ಪ್ಲಸ್ 49 9 6 15, 4 1 5 7 5 ಎಷ್ಟು 12, 5 1 6 625. ಹಂಗಂದ್ರೆ 25 625 ವರ್ಗಮೂಲ ಎಷ್ಟು 25. ಹಂಗಂದ್ರೆ ಇದು ಏನಿದು ಲಂಬಕೋನ ತ್ರಿಭುಜ. ಹಂಗಂದ್ರೆ ಆಪ್ಷನ್ ಸಿ ಏನಿದು ಲಂಬಕೋನ ತ್ರಿಭುಜವಲ್ಲದ ಬಾಹುಗಳು. ಅರ್ಥ ಆಗುತ್ತಲ್ಲ? ಅದಕ್ಕೆ ಆಪ್ಷನ್ ಸಿ ಏನಾಗುತ್ತೆ, ಅದು ಕರೆಕ್ಟ್ ಅದು. ನೆಕ್ಸ್ಟ್ 31ನೇ ಕ್ವಶನ್ ನೋಡ್ರಿ. ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗೆ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ತಪ್ಪು ಯಾವ್ದೈತಿ ನೋಡ್ಬೇಕು. ನೋಡೋಣ, 1 by 1 ನೋಡೋಣ. ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಗಳನ್ನ ಎಳೆಯಬಹುದು. ಇದು ಆಲ್ಮೋಸ್ಟ್ ಇದು ಐತಿ ನಿಮ್ ಟೆಕ್ಸ್ಟ್ ಬುಕ್ ನಾಗ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕ ಎಳಿಬಹುದು, 2 ಸ್ಪರ್ಶಗಳನ್ನ ನಾವೇನ್ ಮಾಡ್ಬೋದು, ಎಳಿಬಹುದು ಅಂತ ನಿಮ್ ಕಲ್ತಿದ್ರೆ. ಹಂಗಂದ್ರೆ ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ನಮ್ಗೆ ತಪ್ಪಾಗಿರೋದಂತ ಕೇಳೋಣ. ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ಏನಂತ ನೋಡುವ, ವೃತ್ತದ ಮೇಲಿನ ಒಂದು ಬಿಂದು, ಈ ಬಿಂದುವಿನಿಂದ ವೃತ್ತಕ್ಕೆ ಒಂದು ಸ್ಪರ್ಶಕ ಎಳಿಬಹುದು. ಹೌದು, ಇದು ಕರೆಕ್ಟ್ ಇದೆ. ಯಾಕಂದ್ರೆ ಈಗ ನಾವು ಇದೇ ಬಿಂದುವಿನ ಮೇಲೆ ಹಾದುವಂಗ ಒಂದು ಸ್ಪರ್ಶದಿಂದ ಇನ್ನೊಂದು ಸ್ಪರ್ಶಕ್ಕೆ ಎಳಕ್ ಬರಂಗಿಲ್ಲ. ಇನ್ನೊಂದು ಎಳಕ್ ಹೋದ್ವಿ ಅಂದ್ರೆ ನಾವು ಅದೇನಾಗ್ಬಿಡ್ತೈತಿ, ಛೇದಕ ಆಗ್ಬಿಡ್ತೈತಿ. ಅದಕ್ಕೆ ಒಂದೇ ಸ್ಪರ್ಶಕವನ್ನು ಮಾತ್ರ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ನಾವೇನ್ ಮಾಡಬಹುದು, ಎಳಿಬಹುದು. ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ಥರ್ಡ್ ನೋಡ್ರಿ, ವೃತ್ತದ ಒಳಗಿನ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕ. ಈಗ ಒಳಗಿನ ಬಿಂದುವಿನಿಂದ ಸ್ಪರ್ಶಕನ ಎಳಕ್ ಬರಂಗಿಲ್ಲ. ಯಾಕಂದ್ರೆ ಈಗ ನಾವು ಏನಾದ್ರೂ ಈ ರೇಖೆಯನ್ನು ಒಂದು ರೇಖೆಯನ್ನು ಒಳಗಿನ ಬಿಂದುವಿನಿಂದ ವೃದ್ಧಿಸಿದ್ವಿ ಅಂದ್ರೆ ಅದೇನಾಗ್ಬಿಡ್ತೈತಿ, ಛೇದಕ ಆಗ್ಬಿಡ್ತೈತಿ. ಅದಕ್ಕೆ ಇದು ತಪ್ಪು. ಮತ್ತೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಉದ್ದವು ಸಮನಾಗಿರುತ್ತದೆ. ಇದು ಕರೆಕ್ಟ್ ಇದೆ. ಇದು ಪ್ರಮೇಯ ಐತಿ ಇದ್ರ ಮೇಲೆ ಒಂದು. ಹಂಗಂದ್ರೆ ಆಪ್ಷನ್ ಸಿ ಏನಿದು ತಪ್ಪು. ಅಂದ್ರೆ ತಪ್ಪಾಗಿರೋದು ಕಂಡಿಡಿಯೋದನ್ನ ಇದು ಕರೆಕ್ಟ್ ಆನ್ಸರ್ ಸಿ. ನೆಕ್ಸ್ಟ್ 31ನೇ ಕ್ವಶನ್ ಆಯ್ತು. 32ನೇ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ನಾ ಆಲ್ಮೋಸ್ಟ್ ಟೈಮ್ ಸೇವ್ ಮಾಡಕ್ ಏನ್ ಮಾಡ್ತೀನಿ, ಶಾರ್ಟ್ ಒಳಗೆ ನಾ ಏನ್ ಮಾಡ್ತೀನಿ, ಇವನ್ನ ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಇವನ್ನ ನಾವು ಈಗ 3 marks 4 marks ಆಯ್ತಂದ್ರೆ ಈಗ ನಾವು ಲೆಂದಿ ಬಿಡಿಸ್ಬೇಕಾಗ್ತೈತಿ. ಈಗ ಇದು MCQ ಕ್ವಶನ್ ಅಲ್ಲ, ಅದಕ್ಕೆ ನಾನು ಆಲ್ಮೋಸ್ಟ್ ನಿಮ್ಗೆ ಶಾರ್ಟ್ ಆಗಿ ನಾ ಏನ್ ಮಾಡ್ತೀನಿ ನಿಮ್ಗೆ ಹೇಳ್ತೇನೆ. ಏನೈತೆ ಹೇಳ್ರಿ, ಅದು ಒಂದು ವೃತ್ತ ಇದೆ, ಅದರ ಕೇಂದ್ರ ಬಿಂದು O ಇದೆ, ಮತ್ತ PA ಮತ್ತ PBಗಳು 2 ಸ್ಪರ್ಶಕ. ಹಂಗಂದ್ರೆ ಇದು PA 5 ಸೆಂಟಿಮೀಟರ್ ಐತೆ ಅಂದ್ರೆ PB ನ ಎಷ್ಟು ಇರ್ತೈತಿ, 5 ಸೆಂಟಿಮೀಟರ್ ಇರ್ತೈತಿ. ಯಾಕೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಏನಿರ್ತಾವ, ಸಮ ಇರ್ತವೆ. ಅದೇ ರೀತಿ ಚಿತ್ರದಲ್ಲಿ ತೋರಿಸಿರುವಂತೆ ಸ್ಪರ್ಶಗಳನ್ನು ಎಳೆಯಲಾಗಿದೆ. PA ಎಷ್ಟಿದೆಪ್ಪ 5, PA 5 ಹೇಳಿ ನಾನು ನಿಮ್ಗೆ. PB ನ ಎಷ್ಟು 5, APB 60 ಇದೆ. AB ಅನ್ನ ಕಂಡುಹಿಡಿಯೋಣ ನಾವು. AB ಇದನ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನಾನು ಶಾರ್ಟ್ ಮೆಥಡ್ ಹೇಳ್ತೇನೆ ನೋಡ್ರಿ. ಫಸ್ಟ್ ನಾ ಏನ್ ಮಾಡ್ತೇನೆ ಅಂದ್ರೆ ಇದೊಂದು ಕೋನಾರ್ಧನ ಎಳಿತೇನೆ ಈ ರೀತಿ. ಈಗ 60 ಒಳಗೆ ಒಂದು ಕೋನಾರ್ಧ ಹೇಳಿದಂದ್ರೆ ಇದು 30 ಆಗುತ್ತೆ, ಇದು 30 ಆಗುತ್ತೆ. ಹೌದಲ್ಲ, 30 30. ಹಂಗಂದ್ರೆ ಈಗ ನಾ ಇಲ್ಲಿ ಪಾಯಿಂಟ್ ಐತಲ್ಲ, ಇದು ಇದಕ್ಕೇನಂತ ನಾನು ಒಂದು ಹೆಸರು ಕೊಡ್ತೇನೆ. ಇದಕ್ಕೆ ಸಿ ಅಂತ ಹೆಸರು ಕೊಡ್ತೇನೆ. ಸಿ ಅಂತ ಹೆಸರು ಕೊಟ್ಟು ಈ ತ್ರಿಭುಜನ ಸೈಡ್ ತೆಗಿತೇನೆ. ಇದೇನ್ ನೋಡ್ರಿ, ಇದು 30. ಇದೇನಪ್ಪ, ಇದು ಎ ಮತ್ತೆ ಸಿ. ಇದೇನ್ರಿ, ಇದು 5. ಹಂಗಂದ್ರೆ ಇದೊಂದು ಲಂಬಕೋನ ತ್ರಿಭುಜ. ಇದು ಇಲ್ಲಿ 90 ಐತಿ. ಈ ರೀತಿ ಇದ್ದಾಗ
ಇದು 30 ಇದು 5 ನನಗೇನ್ ಬೇಕು ಎ ಬಿ ಬೇಕು. ಎ ಬಿ ಬೇಕಂದ್ರೆ ನಾ ಫಸ್ಟ್ ಏನ್ ಮಾಡ್ತೇನೆ ಅಂದ್ರೆ ಎ ಸಿ ಕಂಡಿಡ್ತೀನಿ. ಎ ಸಿ ಏನ್ ಮಾಡ್ತೀನಿ ಡಬಲ್ ಮಾಡ್ಬಿಟ್ನೆ ಅಂದ್ರೆ ನನ್ಗೇನ್ ಸಿಗುತ್ತೆ ಎ ಸಿ ಮತ್ತೆ ಇದು ಸಿ ಬಿ ಅಥವಾ ಎ ಸಿ ಸಿ ಬಿ ಎರಡು ಈಕ್ವಲ್ ಇರ್ತಾವು. ಎ ಸಿ ಕಂಡಿಡಿದು ಅದನ್ನ ಡಬಲ್ ಮಾಡ್ಬಿಟ್ನೆ ಅಂದ್ರೆ ನನ್ಗೇನ್ ಸಿಗುತ್ತೆ ಎ ಬಿ ಸಿಗುತ್ತೆ. ಯಾಕಂದ್ರ ಎ ಸಿ ಈಕ್ವಲ್ ಟು ಎ ಬಿ ಇರ್ತೈತೆ. ಎ ಸಿ ಎಷ್ಟಿರ್ತದಲ್ಲ ಎ ಬಿ ಅಷ್ಟು ಇದು ಸಾರಿ ಎ ಸಿ ಎಷ್ಟಿರ್ತದಲ್ಲ ಸಿ ಬಿ ಅಷ್ಟೇ ಇರ್ತೈತಿ. ಎ ಸಿ ಎಷ್ಟಿರ್ತದಲ್ಲ ಸಿ ಬಿ ಅಷ್ಟೇ ಇರ್ತೈತಿ. ಅದಕ್ಕೆ ನಾವೇನ್ ಮಾಡ್ರಿ ಎ ಸಿನ ಕಂಡು ಹಿಡಿದು ಡಬಲ್ ಮಾಡ್ಬಿಟ್ರೆ ನಮ್ಗೆ ಎ ಬಿ ಏನಾಗುತ್ತೆ ಟೋಟಲ್ ಸಿಗುತ್ತೆ. ಈಗ ನಾವು ಎ ಸಿ ಹೆಂಗ್ ಕಂಡು ಹಿಡಿಬೇಕಂದ್ರೆ ನಮ್ಗೆ ಇದು 30 ಇದೆ, ಹಂಗಂದ್ರೆ ಇದು 90 ಐತೆ ಅಂದ್ರೆ ಇದು ವಿಕರ್ಣ. ಹಂಗಂದ್ರೆ ಒಂದು ಕೋನ ಒಂದು ವಿಕರ್ಣ ಇದೆ, ಮತ್ತೆ ನಮ್ಗೊಂದು ಅಭಿಮುಖ ಬಾಹು ಕಂಡು ಹಿಡಿಬೇಕು. ಅಭಿಮುಖ ಬಾಹು ವಿಕರ್ಣ ಕೋನ ಬರುವಂತದ್ದು ಸೈನ್. ಹಂಗಂದ್ರೆ ಸೈನ್ 30 ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಯಾವ್ದಪ್ಪ 30 ಅಭಿಮುಖ ಬಾಹು ಎ ಸಿ, ವಿಕರ್ಣ ಯಾವ್ದು ಇದು 5, 90 ಅಪೋಸಿಟ್ ಇದು 5. ಸೈನ್ 30 ವ್ಯಾಲ್ಯೂ ಎಷ್ಟು 1/2 ಎ ಸಿ ಬೈ 5. ಹಂಗಂದ್ರೆ ನಮ್ಗೆ ಎ ಸಿ ಕಂಡು ಹಿಡಿದ್ರೆ ಏನಾಗುತ್ತೆ ಎ ಸಿ ಇಸ್ ಈಕ್ವಲ್ ಟು 5/2 ಅಂದ್ರೆ 5 1 5 5/2 ಆಗುತ್ತೆ. ಎ ಸಿ 5/2 ಆತಂದ್ರೆ ಸಿ ಬಿ ಎಷ್ಟು 5/2. ನಮ್ಗೆ ಟೋಟಲ್ ಎ ಬಿ ಬೇಕಲ್ಲ 5/2 ಎಷ್ಟು ಆಗುತ್ತದೆ 5.5 ಅಲ್ಲ 2.5 5/2 ಅಂದ್ರೆ 2.5 ಅಂದ್ರೆ ಟೋಟಲ್ 5 ಆಗುತ್ತೆ. ಆಪ್ಷನ್ ಏನಿದು ಸಿ. ಅರ್ಥ ಆಗುತ್ತಲ್ಲ. ಇವೆಲ್ಲ ಶಾರ್ಟ್ ಮೆಥಡ್, ಇವು ಈಸಿ ಕ್ವಶನ್ಸ್ ಅದು. ಸ್ವಲ್ಪ ಟ್ರಿಗ್ನೋಮೆಟ್ರಿ ನೀವು ಯೂಸ್ ಮಾಡ್ಕೊಂಡು ಈ ರೀತಿ ಕ್ವಶನ್ಸ್ ಅನ್ನ ನೀವೇನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ 33ನೇ ಕ್ವಶನ್ ನೋಡ್ರಿ. 33ನೇ ಕ್ವಶನ್ ಏನಿದೆ ಅಂದ್ರೆ ಒಂದು ವೃತ್ತದಲ್ಲಿ ಎರಡು ತ್ರಿಜ್ಯಗಳ ನಡುವಿನ ಕೋನ. ಇದೊಂದು ವೃತ್ತ, ಈ ವೃತ್ತದಾಗ ಎರಡು ತ್ರಿಜ್ಯ, ಅದು ಇದೊಂದು ತ್ರಿಜ್ಯ ಇದೊಂದು ತ್ರಿಜ್ಯ. ಅವುಗಳ ನಡುವಿನ ಕೋನ ಎಷ್ಟಿದೆ 130. ಮತ್ತೆ ಅಂತ್ಯಬಿಂದುಗಳಿಂದ ಎರಡು ಸ್ಪರ್ಶಗಳನ್ನ ಹೇಳ್ತೇವೆ ನಾವು. ಈ ರೀತಿ ಎರಡು ಸ್ಪರ್ಶಗಳನ್ನ ಅಂತ್ಯಬಿಂದುವಿನಿಂದ ಹೇಳಿದಾಗ ಈ ಸ್ಪರ್ಶಗಳ ನಡುವಿನ ಕೋನ ಕೇಳೋಣ. ನಮಗ್ ಗೊತ್ತಿದೆ ಸ್ಪರ್ಶಕ ಮತ್ತು ತ್ರಿಜ್ಯಕ್ಕೆ ಎಷ್ಟಿರ್ತೈತಿ 90 ಇರ್ತೈತಿ. ಸ್ಪರ್ಶಕ ಮತ್ತು ತ್ರಿಜ್ಯಕ್ಕೆ ಎಷ್ಟಿರ್ತೈತಿ 90 ಇರ್ತೈತಿ. ಹಂಗಂದ್ರೆ ಒಂದು 90, ಒಂದು 130, ಇನ್ನೊಂದು 90. ನಮ್ಗೆ ರಿಮೈನಿಂಗ್ ಕೇಳೋಣ. ಹಂಗಂದ್ರೆ ನಮಗೇನ ಇದು ಎ, ಇದು ಬಿ, ಇದು ಸಿ, ಇದು ಡಿ. ಇದೊಂದು ಚತುರ್ಭುಜ ಆಯ್ತು. ಹಂಗಂದ್ರೆ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು 360. ಹಂಗಂದ್ರೆ ನಾ ಏನ್ ಬರ್ತೀನಿ ಅಂದ್ರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಎಷ್ಟಿದೆ 360. ಇದ್ರಾಗ ನಿಮ್ಗೆ ಏನೇನ್ ಗೊತ್ತಿದೆ ಹೇಳ್ರಿ, ಕೋನ ಬಿ ಗೊತ್ತಿದೆ, ಕೋನ ಸಿ ಗೊತ್ತಿದೆ, ಕೋನ ಡಿ ಗೊತ್ತಿದೆ, ಕೋನ ಎ ಏನ್ ಮಾಡ್ಯಾನ ನಮ್ಗೆ ಕೇಳೋಣ. ಸ್ಪರ್ಶಗಳ ನಡುವಿನ ಕೋನ ಕೇಳೋಣ. ಹಂಗಂದ್ರೆ ನಾ ಏನ್ ಮಾಡ್ತೇನೆ ಅಂದ್ರೆ ಇವನ್ನೆಲ್ಲ ಕೊಟ್ಟಂತ ವ್ಯಾಲ್ಯೂಸ್ ಅನ್ನ ಬರ್ಕೊಂತೀನಿ. ಕೋನ ಎ ಗೊತ್ತಿಲ್ಲ, ಸ್ಪರ್ಶಗಳ ನಡುವಿನ ಕೋನ ಅದು, ಪ್ಲಸ್ ಕೋನ ಬಿ ಎಷ್ಟಿದೆ ಹೇಳ್ರಿಪ್ಪ 90, ಕೋನ ಸಿ 130, ಕೋನ ಡಿ 90 ಇಸ್ ಈಕ್ವಲ್ ಟು 360. ಇವನ್ನೆಲ್ಲ ಸಮ್ ಮಾಡಿ ಆ ಕಡೆ ಕಳಿಸ್ರಿ. ಏನಾಗುತ್ತೆ ಹೇಳ್ರಿ, ಕೋನ ಎ ಇಸ್ ಈಕ್ವಲ್ ಟು ಕೋನ 360 ಮೈನಸ್ 90 90 180, 180 ಪ್ಲಸ್ 100 ಎಷ್ಟಾಗುತ್ತೆ 280, 280 ಪ್ಲಸ್ 30 310 ಆಗುತ್ತೆ. ಕರೆಕ್ಟ್ ಅಲ್ಲ? ಚೆಕ್ ಮಾಡ್ರಿ. 180 30 ಎಷ್ಟಪ್ಪ 210, 210 ಪ್ಲಸ್ 310. ಹಾ ಕರೆಕ್ಟ್ ಆಯ್ತು. ಕೋನ ಎ ಇಸ್ ಈಕ್ವಲ್ ಟು 310 310 ಕಳೆದ್ರೆ ಎಷ್ಟಾಗುತ್ತೆ 50 ಡಿಗ್ರಿ ಇರ್ತೈತೆ. 50 ಡಿಗ್ರಿ ಆಪ್ಷನ್ ಐತೆ ನೋಡ್ರಿ, ಆಪ್ಷನ್ ಡಿ. ಇದು ಎಷ್ಟಿದು 50 ಡಿಗ್ರಿ. ಅರ್ಥ ಆಗಲ್ಲ? ಬೇಸಿಕ್ ಕ್ವಶನ್ಸ್ ಇದಾವೆಲ್ಲ ಈಸಿಯಾಗಿ ನೀವೇನ್ ಮಾಡ್ಬೋದು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 34ನೇ ಕ್ವಶನ್ ನೋಡ್ರಿ. ಯಾವ ರೀತಿ ಇದೆಯಪ್ಪ, ಒಬ್ಬ ವಿದ್ಯಾರ್ಥಿಯು ಎ ಬಿ 5 ಸೆಂಟಿಮೀಟರ್, ಬಿ ಸಿ 6.5 ಸೆಂಟಿಮೀಟರ್ ಮತ್ತು ಎ ಸಿ 7 ಸೆಂಟಿಮೀಟರ್ ಇದೆ. ಇಲ್ಲ ಇದೆ ನೋಡ್ರಿ 5, 6.7, 6.5 ಅಂಡ್ 7 ಸೆಂಟಿಮೀಟರ್. ಈ ರೀತಿ ಇರುವಾಗ ಎ ಬಿ ಸಿ ಯನ್ನು ರಚಿಸಿದ್ದಾನೆ. ನಂತರ ತ್ರಿಭುಜದ ಪ್ರತಿಯೊಂದು ಬಾಹು ಎ ಡಿ ಇ ಎಲ್ಲಿ ನೋಡ್ರಿ ಎ ಡಿ ಮತ್ತೆ ಹೀಗೆ 5/7 ರಷ್ಟು ಇರುವಂತೆ. ಎಷ್ಟರಷ್ಟು 5/7 ರಷ್ಟು ಇರುವಂತೆ ಎ ಬಿ ಸಿ ಗೆ ಸಮರೂಪಿಯಾಗಿ ಎ ಡಿ ಅನ್ನ ಹೇಳ್ದಾನ. ಅಂದ್ರೆ ಎ ಬಿ ಸಿ ಗೆ ಸಮರೂಪವಾಗಿ ಏನ್ ಮಾಡೋಣ ಎ ಡಿ ಅಂತ ಒಂದು ತ್ರಿಭುಜ ಹೇಳ್ದಾನ. ಈ ರೀತಿ ಹೇಳಿದ್ರೆ ನಾವೇನ್ ಮಾಡ್ಬೇಕಂದ್ರೆ ತ್ರಿಭುಜ ಎ ಡಿ ಬಾಹುಗಳಾದ ಎ ಇ ಮತ್ತು ಎ ಡಿ ಗಳನ್ನ ಲೆಕ್ಕಾಚಾರ ಮಾಡಿ ಯಾವ್ದು ಕಂಡು ಹಿಡಿಬೇಕು ನಾವು, ಒಂದು ಎ ಇ ಕಂಡು ಹಿಡಿಬೇಕು. ಇನ್ನೊಂದು ಯಾವ್ದು ಹೇಳ್ರಿ, ಈ ಒಂದು ಎ ಇ ಇನ್ನೊಂದು ಎ ಡಿ. ಇದನ್ನ ಟೋಟಲ್ ಕಂಡು ಹಿಡಿಬೇಕು. ಯಾವ ರೀತಿ ಕಂಡು ಹಿಡಿಬೇಕಂದ್ರೆ ಫಸ್ಟ್ ನಮ್ಗೆ ಗೊತ್ತಿರ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ಇರ್ತೈತಿ. ತ್ರಿಭುಜ ಯಾವ್ದು, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಇ ಡಿ ಗೊತ್ತಿದೆ. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ಎ ಇ ಡಿ ಆಯ್ತಂದ್ರೆ ನಾವ್ ಈಸಿಯಾಗಿ ಹೇಳ್ಬೋದು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತಾವು. ಹಂಗಾದ್ರೆ ಸಮಾನುಪಾತ ಯಾವ ರೀತಿ ಬರೀಬೇಕು ಹೇಳ್ರಿಪ್ಪ ನಾವು, ಎ ಬಿ ಬೈ ಎ ಸಿ. ಚೆಕ್ ಮಾಡ್ರಲೆ, ಎ ಬಿ ಬೈ ಸರಿ ಇದು ಇ ಅಲ್ಲ ಎ ಬಿ ಬೈ ಎ ಇ. ಮತ್ತೆ ಅದೇ ರೀತಿ ಇದು ಎ ಸಿ ಬೈ ಇದು ಟೋಟಲ್ ಏನ್ ಹೇಳ್ರಿ,
ಟೋಟಲ್ ಏನಿದೆ ಹೇಳ್ರಿ ಡಿ ಅಲ್ಲ ಡಿ ಎ ಡಿ. ಹಂಗಾದ್ರೆ ಆಲ್ರೆಡಿ ನಮ್ಗೆ ಅನುಪಾತ ಕೊಟ್ಟಾನ ಎಷ್ಟಂತ 5/7. ಹಂಗಂದ್ರೆ ನಾವೇನ್ ಹೇಳ್ಬೋದು ಎ ಬಿ ಬೈ ಎ ಇ ಎದಕ್ಕೆ ಈಕ್ವಲ್ ಇದೆ 5/7 ಈಕ್ವಲ್ ಇದೆ. ಅದೇ ರೀತಿ ಎ ಸಿ ಬೈ ಎ ಡಿ ನು ಎದಕ್ಕೆ ಈಕ್ವಲ್ ಇದೆ 5/7 ಈಕ್ವಲ್ ಇದೆ. ಹಂಗಂದ್ರೆ ಕೊಟ್ಟಂತ ವ್ಯಾಲ್ಯೂಸ್ ಅನ್ನ ಹಾಕ್ರಿ. ನಮ್ಗೆ ಏನ್ ಕೊಟ್ಟಾನ ನೋಡ್ರಿ ಎ ಬಿ ಕೊಟ್ಟಾನ. ಹಂಗಂದ್ರೆ ಎ ಬಿ ಎಷ್ಟು 5 ಬೈ ಎ ಇ ಇಸ್ ಈಕ್ವಲ್ ಟು 5/7. 5 ಕ್ಯಾನ್ಸಲ್ ಆತ. ಎ ಬಿ 5 ಐತಲ್ಲ, ಹಂಗಂದ್ರೆ ಎ ಎಷ್ಟು ಬರ್ತಲ್ರಿ 7 ಬರ್ತೈತಿ. ಎ ಎಷ್ಟು ಬರ್ತೈತಿ 7 ಐತ ನೋಡ್ರಿ. ಎ 7 ಎ 7 ಐತಿ. ಮತ್ತೆ ಇನ್ನೊಂದ್ ಏನ್ ಕಂಡು ಹಿಡಿಬೇಕು ಎ ಡಿ ಕಂಡು ಹಿಡಿಬೇಕು. 7 ಇರೋದು ಒಂದ್ ಐತಿ, ಅದಕ್ಕೆ ಆಪ್ಷನ್ ಏನ ಫೈನಲ್ ಮಾಡ್ಬಿಡೋಣ. ಆದ್ರೂ ನಾವು ಎ ಡಿ ಕಂಡು ಹಿಡಿಯೋಣ. ಯಾವ ರೀತಿ ಇಲ್ಲ ಇದೆ ನೋಡ್ರಿ ಎ ಸಿ ಬೈ ಎ ಡಿ ಇದು ಎಷ್ಟಿದೆ 5/7. ಹಂಗಂದ್ರೆ ಎ ಸಿ ಎಷ್ಟಿದೆಪ್ಪ ಎ ಸಿ ಚೆಕ್ ಮಾಡ್ರಿ. ಎ ಸಿ ಕೊಟ್ಟ ನಾನು 7 ಕೊಟ್ಟಿದ್ದಾನೆ. ಎ ಸಿ ಎಷ್ಟು 7 ಬೈ ಎ ಡಿ ಇಸ್ ಈಕ್ವಲ್ ಟು 5/7. ಏನಾಗುತ್ತೆ ಹೇಳ್ರಿ 7 × 7 ಏನಾಗುತ್ತೆ, ಅಥವಾ 7 × 7 ಏನಾಗುತ್ತೆ 49 ಆಗುತ್ತೆ. ಅವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 7 × 7 49. ಮತ್ತೆ ಇದು 5 ಏನಾಗುತ್ತೆ ಕೆಳಗೆ ಬರ್ತೈತಿ, ಎ ಡಿ ಮೇಲೆ ಹೋಗುತ್ತೆ. ಹಂಗಂದ್ರೆ 5 1 5 9 45 ಎಷ್ಟು ಹೋಯ್ತು 4 ಉಳಿತು. 4 ಉಳಿದ್ರೆ 5 8 40 9.8 ಆಗುತ್ತೆ ಎ ಡಿ ಐತೆ ನೋಡ್ರಿ. 9.8 ಐತಿ. ಇದು 7 ಐತಿ. ಆಪ್ಷನ್ ಏನಿದ್ರದ್ದು ಕರೆಕ್ಟ್. ಅರ್ಥ ಆಗುತ್ತಲ್ಲ ಇದು? ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನೇ ಮಾಡಿ ಸ್ಲೋ ಮಾಡಿ ನೋಡ್ರಿ. ಯಾಕಂದ್ರೆ ಎಲ್ಲ ಈಸಿ ಕ್ವಶನ್ಸ್ ಅದು. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ವಿಡಿಯೋ ರಿಪೀಟರ್ ಮಾಡ್ರಿ ಅಥವಾ ಸ್ಲೋ ಮಾಡಿ ಏನ್ ಮಾಡ್ರಿ ನೀವು ನೋಡ್ಬೋದು. ನೆಕ್ಸ್ಟ್ ಇದು ಎಷ್ಟನೇ ಕ್ವಶನ್ ಹೇಳ್ರಿ? ಇದು 34ನೇ ಕ್ವಶನ್. ಮತ್ತೆ ಏನ್ ಮಾಡ್ತಾನೆ ಅಂದ್ರೆ 35ನೇ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ ಅಂತ. 35ನೇ ಕ್ವಶನ್ ನೋಡ್ರಿ ಏನಿದೆ. ಒಂದು 0 ಓ ಕೇಂದ್ರವುಳ್ಳ ಏನೈತಿ 0 ಅಲ್ಲ, ಓ ಕೇಂದ್ರವುಳ್ಳ ಒಂದು ವೃತ್ತಕ್ಕೆ ಬಾಯಿ ಬಿಂದು ಎ ಇಂದ ಏನ್ ಮಾಡ್ತಿ ಎ ಬಿ ಅಂತ ಒಂದು ಸ್ಪರ್ಶಗಳೈತಿ. ಸ್ಪರ್ಶಕ ಇದೊಂದು ತ್ರಿಜ್ಯ ಆಯ್ತಂದ್ರೆ ಇದು ಗೊತ್ತಿರಲಿ ನಿಮ್ಗೆ 90 ಡಿಗ್ರಿ ಇರ್ತೈತಿ. 90 ಡಿಗ್ರಿ ಇತ್ತಂದ್ರೆ ನಮ್ಗ ಎ ಓ ಕೊಟ್ಟಾನ 25 ಅಂಡ್ ಎ ಬಿ ಕೊಟ್ಟಾನ 24. ನಮ್ಗೇನ್ ಕೇಳೋಣ ತ್ರಿಜ್ಯ ಕೇಳೋಣ. ಇದೊಂದು ಲಂಬಕೋನ ತ್ರಿಭುಜ. ಇದು 25 ಎಷ್ಟಿದೆ 625. 24 ಎಷ್ಟಿದೆ 576. 625ರಾಗ 576 ಕಳೆದ್ರೆ ಎಷ್ಟಾಗುತ್ತೆ ಹೇಳ್ರಿ? 625ರಲ್ಲಿ 576 ಎಷ್ಟಾಗುತ್ತೆ? 17 6 ಕಳೆದ್ರೆ 9. ಮತ್ತೆ 12 8 ಕಳೆದ್ರೆ ಎಷ್ಟಪ್ಪ 4. 6 6 ಕಳೆದ್ರೆ 0 49. 49 ವರ್ಗಮೂಲ ಎಷ್ಟು 7. ಆಪ್ಷನ್ ಎಷ್ಟೈತೆ ಹೇಳ್ರಿ? ಬಿ. ಇದು ಪೈಥಾಗೋರಸ್ ಪ್ರಮೇಯ ಹಾಕಿ ನೀವೇನ್ ಮಾಡ್ಬೇಕು ಈಸಿಯಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ 36ನೇ ಕ್ವಶನ್ ನೋಡ್ರಿ. ಒಂದು ಸಿಲಿಂಡರ್ ತ್ರಿಜ್ಯ 6 ಮತ್ತೆ ಅದ್ರ ಹೈಟ್ h. ಸಿಲಿಂಡರ್ ಯಾವ ರೀತಿ ಬರ್ತೈತಿ ಈ ರೀತಿ ಬರ್ತೈತಿ. ಈಗ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸಿ ಎಸ್ ಎ ಫಾರ್ಮುಲಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಏನ್ ಹೇಳ್ರಿ 2πRh. ಟಿ ಎಸ್ ಎ ಫಾರ್ಮುಲಾ ಏನ್ ಹೇಳ್ರಿ? ಟಿ ಎಸ್ ಎ ಫಾರ್ಮುಲಾ 2πr r+h ಗೊತ್ತದಲ್ಲ. ಇದು ಟಿ ಎಸ್ ಎ ಫಾರ್ಮುಲಾ. ಮತ್ತೆ ವ್ಯಾಲ್ಯೂಮ್ ಫಾರ್ಮುಲಾ ಹೇಳ್ರಿ πr²h. ಈಗ ನಮ್ಗೆ ಸಿ ಎಸ್ ಎ ಕೇಳೋಣ, ಅದಕ್ಕೆ ಇದು ಫಾರ್ಮುಲಾ 2πRh ಇದೆ. ಆಪ್ಷನ್ ಏನಾಗುತ್ತೆ ಹೇಳ್ರಿ? ಡಿ ಕರೆಕ್ಟ್ ಆನ್ಸರ್ ಇದು. ನೆಕ್ಸ್ಟ್ ಒಂದು ಶಂಕು ಅಂದ್ರೆ ಇಳಿಜಾರು. ಒಂದು ಶಂಕು ಇದೆಯಪ್ಪ, ಅದ್ರ ಇಳಿಜಾರು ಏನು 6 ಮತ್ತೆ ಅದ್ರದ್ದು ಹೈಟ್ ಏನು h, ಅದರ ತ್ರಿಜ್ಯ ಏನು 6. ಈ ರೀತಿ ಇದ್ದಾಗ ಇದೊಂದು ಲಂಬಕೋನ ತ್ರಿಭುಜನ ಆಗ್ಬಿಡ್ತೈತಿ. ಇದು ಎಲ್, ಇದು h, ಇದು 6. ಈ ರೀತಿ ಇದ್ದಾಗ ಸಂಬಂಧ ಕೇಳ ನಮ್ಗ ಆಲ್ಮೋಸ್ಟ್ ಸಂಬಂಧ ಏನ್ ಬರ್ತೈತೆ ಹೇಳ್ರಿ? L² ಪೈಥಾಗೋರಸ್ ಪ್ರಮೇಯ L² h² ಪ್ಲಸ್ r² ಅಂತ ಸಂಬಂಧ ಇದೆ. ಹಂಗಾದ್ರೆ ಇದಕ್ಕೆ ಯಾವ್ದು ಆಪ್ಷನ್ ಯಾವ್ದೈತೆ ನೋಡ್ರಿ? L² h² ಮೈನಸ್ r² ಐತಿ, ತಪ್ಪು. ಮತ್ತೆ L² h² ಪ್ಲಸ್ r² ಕರೆಕ್ಟ್ ಐತಿ. ಇದು L ಇದು ತಪ್ಪು, ಮೈನಸ್ ಇದೆ ಅಲ್ಲಪ್ಪ, ಇಲ್ಲಿ ಮೈನಸ್ ಇರ್ಬಾರ್ದು. ಇದು ತಪ್ಪಿದೆ. ಇದು L² ಅದು. ಹಂಗಂದ್ರೆ ಆಪ್ಷನ್ ಎ ಬಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 38ನೇ ಕ್ವಶನ್ ನೋಡ್ರಿ. ಏನಿದೆ ಹೇಳ್ರಿ? ಒಂದು ಗೋಳದ ವಿಸ್ತೀರ್ಣ ಕೇಳೋಣ. ಒಂದು ಗೋಳದ ವಿಸ್ತೀರ್ಣ ಹೇಳೋಣ ಎಷ್ಟು? 616. ಅರ್ಧ ಗೋಳದ ಕೇಳೋಣ. ಗೋಳದ್ ಕೊಟ್ಟು ಅರ್ಧ ಗೋಳದ್ ಕೇಳೋಣ. ಹಂಗಂದ್ರೆ ಅರ್ಧ ಗೋಳದ 616 ಅರ್ಧ ಎಷ್ಟಾಗುತ್ತೆ? 616 ಅರ್ಧ 2 1 2 3 6 0 ಕೊಡ್ಬೇಕು. 2 8 16 308. ಬಟ್ ಇದು ಸ್ಕ್ವೇರ್ ಮೀಟರ್ ಇದೆಲ್ಲ, ಇದು ಸ್ಕ್ವೇರ್ ಮೀಟರ್ ಅಲ್ಲ, ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರ್ಕೋರಿ. ಅವಾಗ ಇದೇನಾಗುತ್ತೆ ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. 308 ಸೆಂಟಿಮೀಟರ್ ಸ್ಕ್ವೇರ್ ಐತೆ ನೋಡ್ರಿ. ಆಪ್ಷನ್ ಏನಿದೆ ಬಿ ಕರೆಕ್ಟ್ ಇದಲ್ಲ. ಅದು ಇಲ್ಲಿ ಮೀಟರ್ ಇದ್ರೆ ಇಲ್ಲಿ ಮೀಟರ್ ಸ್ಕ್ವೇರ್ ಬರ್ತೈತಿ, ಅಲ್ಲಿ ಸೆಂಟಿಮೀಟರ್ ಇದ್ರೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಅದಕ್ಕೆ ನಾವು ಮೇಲ್ ಕ್ವಶನ್ ಏನ್ ಮಾಡಿದ್ವಿ, ಮೀಟರ್ ಇದ್ದಿದ್ದೇ ಮಾಡ್ಕೊಂಡ್ವಿ, ಸೆಂಟಿಮೀಟರ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಒಂದು ನೇರ ವೃತ್ತ ಸಿಲಿಂಡರ್ನ
ಒಂದು ನೇರ ಸಿಲಿಂಡರ್ ಪಾದದ ಸುತ್ತಳತೆ ಕೊಟ್ಟರು. ಒಂದು ಸಿಲಿಂಡರ್ ಇದೆಯಪ್ಪ, ಅದರದ್ದು ಪಾದದ ಸುತ್ತಳತೆ, ಇದ್ರ ಸುತ್ತಳತೆ ಫಾರ್ಮುಲಾ ಏನ್ ಹೇಳ್ರಿ 2πr. ಅದೆಷ್ಟಿದೆ 44 ಐತಿ. ಮತ್ತೆ ಅದರದ್ದು ಹೈಟ್ ಕೊಟ್ಟ, ನಾವು ಹೈಟ್ ಎಷ್ಟಿದೆ 10 ಐತಿ, 10 ಸೆಂಟಿಮೀಟರ್ ಇದೆ. ಈಗ ಅದರದ್ದು ಘನಫಲ ಕೇಳೋಣ. ಘನಫಲದ ಸೂತ್ರ ಏನು? ಘನಫಲದ ಸೂತ್ರ v = πr²h. ನಂಗೆ ಆರ್ ಗೊತ್ತಾಗಬೇಕು ಮತ್ತೆ ಎಚ್ ಗೊತ್ತಾಗಬೇಕು. ಆರ್ ಎಚ್ ಹೆಂಗ್ ಕಂಡಿಡ್ತೀವಿ ಹೇಳ್ರಿ ನಾವು? ಈಗ ಇದನ್ನ ಆರ್ ಕಂಡಿಡ್ನಿ. ಇದರಿಂದ ಆರ್ = 44/2π ಇಂಟು 2π ಇದೇನಾಗತ್ತಪ್ಪ /2π. ಆರ್ ಆದ್ರೆ ಸಿಕ್ತು. ಇನ್ನೊಂದು ಎಚ್ ಆಲ್ರೆಡಿ ಕೊಟ್ಟಾನ. ಈಗ ವ್ಯಾಲ್ಯೂಮ್ ಹಾಕ್ರಿ, ವ್ಯಾಲ್ಯೂಮ್ ಸೂತ್ರ ಹಾಕ್ರಿ. ಪೈ ಆರ್ ಅಂದ್ರೆ ಎಷ್ಟು? ಆರ್ ಅಂದ್ರೆ ಎಷ್ಟಪ್ಪ 44/2π ಅಂಡ್ 44/2π. ಎಚ್ ಅಂದ್ರೆ ಎಷ್ಟಪ್ಪ 10. ಹಂಗಂದ್ರೆ ಇಲ್ಲಿ ಪೈ ಏನಾಯ್ತು ಕ್ಯಾನ್ಸಲ್ ಆಯ್ತು. ಮತ್ತೆ ಏನಾಗುತ್ತೆ ಹೇಳ್ರಿ, ಇದನ್ನ ಈ ಕಡೆ ಸೈಡ್ ಸಾಲ್ವ್ ಮಾಡೋ ನೋಡ್ರಿ. v = 44/2 ಪೈ ಕ್ಯಾನ್ಸಲ್ ಆಗತ್ತಲ್ಲ. ಇನ್ನೊಂದು ಪೈ ಇದೆಲ್ಲ ಅದು 22/7 ಬರ್ಕೊಳೋಣ. ಇದು 2, ಇದು ಪೈ 22/7. ಮತ್ತೆ ಏನ್ ಹೇಳ್ರಿ 44, ಇನ್ನೊಂದು 44 ಐತಿ. ಮತ್ತೆ ಆ ಕಡೆ 10 ಇದೆ. ಹಂಗೇನಾಗುತ್ತೆ 2 1 2 5 ಮತ್ತೆ 22 44. v = ಇವನಷ್ಟು ಮಲ್ಟಿಪ್ಲಿಕೇಶನ್ ಮಾಡ್ರಿ. 2 × 5 ಆಗುತ್ತೆ 10 ಆಗುತ್ತೆ. 7 4 28, 7 4 28, 28 ಎಷ್ಟಪ್ಪ 30. 30 ಇದು 7 × 44 ಮಾಡಿದಾಗ 308 ಬರ್ತೈತಿ. ತಡ್ರಿ ವೇಟ್ ಮಾಡ್ರಿ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿರ್ತೈತಿ. ಏನ್ ನೋಡ್ರಿ 7 4 28, 7 4 28 2 ಎಷ್ಟು ಕರೆಕ್ಟ್ ಇದೆ 30. ಮತ್ತೆ 5 10, 10 × 308 ಎಷ್ಟಾಗುತ್ತೆ 3080. 3080. ಸಾರಿ, ಇಲ್ಲಿ ಏನೈತಿ ಆನ್ಸರ್ ಪೈ ಒಳಗೈತಲ್ಲ. ಪೈ ಒಳಗಿದ್ರೆ ನಾವೇನ್ ಮಾಡ್ಬೇಕು, ಪೈಯನ್ನ ಕ್ಯಾನ್ಸಲ್ ಮಾಡಬಾರ್ದು. ನೋಡೋಣ, ಪೈ ಎಲ್ಲೈತಿ 22/7 ಇತ್ತಲ್ಲ, ವ್ಯಾಲ್ಯೂಮ್ πr²h. ಇದು ವ್ಯಾಲ್ಯೂಸ್ ಅನ್ನ ಮತ್ತೆ ಫೈಂಡ್ ಔಟ್ ಮಾಡ್ಬೇಕು ನಾವು. ನೋಡೋಣ, ಇದು ಇನ್ನೊಮ್ಮೆ ಏನ್ ಮಾಡೋಣ, ಸಾಲ್ವ್ ಮಾಡೋಣ ಈ ಕ್ವಶನ್ ಅನ್ನ. ಏನಿದೆ ಹೇಳ್ರಿ, ಒಂದು ನೇರ ಸಿಲಿಂಡರ್ ಪಾದದ ಸುತ್ತಳತೆ ಇದೆ. ಸುತ್ತಳತೆ ಸೂತ್ರ ಏನು 2πr. ಎಷ್ಟಿದೆ ಅದು 44 ಸೆಂಟಿಮೀಟರ್. ಹಂಗಂದ್ರೆ ನಮ್ಗೆ ಆರ್ ಬೇಕಿಲ್ಲ ಹೇಳ್ರಿ, 44/2π ಆಗುತ್ತಾ. ಮತ್ತೆ ಅದೇ ರೀತಿ ಹೈಟ್ ಕೊಟ್ಟನ ಅದ್ರದ್ದು 10 ಸೆಂಟಿಮೀಟರ್ ಅಂತೇಳಿ ಇವನ್ನ ಹಾಕೋರಿ. ವ್ಯಾಲ್ಯೂಮ್ ಫಾರ್ಮುಲಾದಾಗ ಹಾಕೋರಿ v = πr²h. ಪೈಗೆ ಪೈ ಬರೀರಿ. ಆರ್ ಅಂದ್ರೆ ಏನಪ್ಪಾ 44/2π ಮತ್ತೆ 44/2π. ಎಚ್ ಎಷ್ಟ್ರು 10. ಇದು ಪೈ ಏನ್ ಮಾಡ್ರಿ ಅದೇ ರೀತಿ ಇಡ್ರಿ, ಏನು ಮಾಡಕ್ ಹೋಗ್ಬಿಡ್ರನ್ನ. ಪೈ ಇರ್ಲಿ 44/2. ಪೈ ಅಂದ್ರೆ ಎಷ್ಟಪ್ಪ 22/7. ಅದೇ ರೀತಿ 44 2 ಪೈ ಅಂದ್ರೆ ಇದು 2 ಪೈ ಅಂದ್ರೆ ಏನು 22/7. ಮತ್ತೆ ಇನ್ನೊಂದು ತೆಳಗೆ ಏನೈತಿ 10 ಇದೆ, 10 ಒಂದು ಬರ್ಕೊಂಡ್ವಿ. ಅವಾಗ ಏನಾಯ್ತು 22 22 22 2 ಕ್ಯಾನ್ಸಲ್, 2 ಏನಾಯ್ತು ಕ್ಯಾನ್ಸಲ್ ಆಯ್ತು. ಹಂಗಂದ್ರೆ ಪೈ ಇದೇನೈತೆ ಒಂದು 7 7 10. ಹಂಗಾದ್ರೆ 7 7 49 49 ಹತ್ಲಿ ಎಷ್ಟಾಗುತ್ತದ 490 ಐತೆ ನೋಡ್ರಿ. 490 ಪೈ ಐತೆ ನೋಡ್ರಿ. ಹಾ, ಆಪ್ಷನ್ ಎ ಏನಿದು ಕರೆಕ್ಟ್. ನೆಕ್ಸ್ಟ್ 40ನೇ ಕ್ವಶನ್ ನೋಡ್ರಿ. 40ನೇ ಕ್ವಶನ್ ಐತೆ ಹೇಳ್ರಿ, ಒಂದು ಜೇಡಿ ಮಣ್ಣಿನಿಂದ ಮಾಡಿದ ಒಂದು ಶಂಕು. ಇದೊಂದು ಶಂಕು. ಇದನ್ನು ಪಾದಕ್ಕೆ ಸಮಾಂತರವಾಗಿ ಕತ್ತರಿಸಿ ಏನಾಯ್ತು ಉಂಟಾದ ಒಂದು ಚಿಕ್ಕ ಶಂಕುವನ್ನ ಬೇರ್ಪಡಿಸ್ತಾ ಇದ್ದ. ನಂತರ ಉಳಿಯೋ ಘನ, ಇದನ್ನ ನಾವು ಮೇಲೆ ಟೊಪಿಗೆ ಹಿಂಗ್ ತೆಗೆದ್ಬಿಟ್ರೆ ತೆಳಗೆ ಏನ್ ಉಳಿತೈತಿ, ಈ ರೀತಿ ಉಳಿತೈತಿ. ಈ ರೀತಿ ಉಳಿದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು, ಭಿನ್ನಕ ಅಂತ ಕರಿತೀವಿ. ಆಪ್ಷನ್ ಯಾವುದು ಡಿ. ನೆಕ್ಸ್ಟ್ ಹೇಳ್ರಿ 40 ಆಯ್ತು. 40 ಏನಾಯ್ತು, ಇಲ್ಲಿ ಟೋಟಲ್ ನಾವು ಮ್ಯಾಥ್ಸ್ ಅದು ನಿಮ್ದು 40 MCQ ಕ್ವಶನ್ಸ್ ಅನ್ನ ನಾವೇನ್ ಮಾಡಿವಿ, ಸಾಲ್ವ್ ಮಾಡಿವಿ. ಈಗ ಆಲ್ಮೋಸ್ಟ್ ಪಾರ್ಟ್ 2 ಏನಾಗಿತ್ತು ಅಂದ್ರೆ ಬಹಳ ಸ್ಪೀಡ್ ಆಗಿತ್ತು. ಯಾಕೆ ಸ್ಪೀಡ್ ಆಗಿತ್ತು ಅಂದ್ರೆ ಇದ್ರಾಗ ಆಲ್ಮೋಸ್ಟ್ ಏನಾಗಿದೆ ಅಂದ್ರೆ ಈಸಿ ಕ್ವಶನ್ಸ್ ಬಂದವು. ಪಾರ್ಟ್ 1 ಒಳಗೆ ಏನೈತೆ ಸ್ವಲ್ಪ ಟ್ರಿಗ್ನೋಮೆಟ್ರಿ ಅವೆಲ್ಲ ಇದ್ದು ಸ್ವಲ್ಪ ಕಾಂಪ್ಲಿಕೇಟ್ ಇದ್ದು. ಇದು ಪಾರ್ಟ್ 2 ಏನೈತಿ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸ್ ಅದಾವು. ಅದಕ್ಕೆ ಇದು ಸ್ವಲ್ಪ ಸ್ಪೀಡ್ ಆಗಿದೆ. ನಿಮ್ಗೆ ಒಂದ್ ಹೇಳಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಮಾಡ್ರಿ, ನಾ ಏನ್ ಮಾಡ್ತೀನಿ ಅವಷ್ಟು ಕ್ವಶನ್ಸ್ ಅನ್ನ ಇನ್ನೊಮ್ಮೆ ಏನ್ ಮಾಡ್ತೀನಿ ಸಾಲ್ವ್ ಮಾಡ್ತೀನಿ. ಈ ಕ್ವಶನ್ ಪೇಪರ್ ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದರಲ್ಲಿ ಕ್ವಶನ್ ಪೇಪರ್ ಮತ್ತೆ OMR ಶೀಟ್ ಅನ್ನ ನೀವೇನ್ ಮಾಡ್ಬೋದು, ಎರಡನ್ನು ಡೌನ್ಲೋಡ್ ಮಾಡ್ಕೋಬಹುದು.